ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ನಿಜವ ನುಡಿಯಲೆ ನನ್ನಾನೆನಲ್ಲ. ಸೌಂಡ್ ಆಫ್ ಮ್ಯೂಸಿಕ್ ಗುರು ಬಹಳ ಪ್ರಖ್ಯಾತರು. ನಮ್ಮ ಮಂಜುಳಾ ಗುರುರಾಜ್ ಅವರ ಪತಿ. ಎಷ್ಟು ಹಳೆ ಸ್ಟುಡಿಯೋ ಇದು? 10 years ಆಗಿರ್ಬೇಕು. ಈ ಥರ ವಾಯ್ಸ್ ಮಿಕ್ಸಿಂಗ್ ಇಟ್ಕೊಂಡು ಇಲ್ಲಿ ಹಾಡೋದು. ಇದು ಗ್ರೀನ್ ಮ್ಯಾಟ್ ತರ ಮಾಡ್ಕೊಂಡಿದ್ದೀನಿ. ಯಾವಾಗಾರ ಯಾರ ಬಂದು ಆಡ್ತೀನಿ ಅಂದ್ರೆ ಮಾಡ್ರಪ್ಪ. ಇಲ್ಲಿ ನನ್ನ ಆಫೀಸ್ ಓಪನ್ ಮಾಡಿದ್ದೆ SP ಬಾಲಸುಬ್ರಹ್ಮಣ್ಯಂ. ಈ ಸ್ಕೂಲ್ ಈಗ ನೀವು ನಿಂತಿದ್ದಲ್ಲ, ಇದನ್ನ ಓಪನ್ ಮಾಡಿದ್ದು S ಜಾನಕಿ, P ಸುಶೀಲಾ, ಎಲ್ಲರೂ ಬಂದು ಹೋಗಿದ್ದಾರೆ. ಇದೇ ಇಳೆಯರಾಜ. ಈಗ ನಾನೇನು ನಿಮ್ಗೆ ಮೇಲೆ ಜಾಗ ತೋರಿಸ್ತೀನಲ್ಲ, ಆ ಜಾಗದಲ್ಲಿ ಕೂತ್ಕೊಂಡು 1 ತಾಸು ನಮ್ಮ ಹುಡುಗರಿಗೆ, ನಮ್ಮ ಸ್ಕೂಲ್ ಹುಡುಗರಿಗೆ ಪಾಠ ಹೇಳಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಆರ್ಕೆಸ್ಟ್ರಾ ಮಾಡಿದ್ವಿ. ಅದಾದ್ಮೇಲೆ ವಿಷ್ಣುವರ್ಧನ್ ಅವ್ರದ್ದು ಎಲ್ಲೋದ್ರು ಆರ್ಕೆಸ್ಟ್ರಾ ಅಂದ್ರೆ ಗುರು ನೀನ್ ಇರ್ಬೇಕು. ಆಮೇಲೆ ದುಡ್ಡಿನ ಸುರಿಮಳೆ ಆಗ್ತಿತ್ತು ಅವನಿಗೆ. ಎವ್ರಿ ಡೇ, ಪ್ರತಿ ದಿವಸ ಆರ್ಸ್ಕೋಬೇಕು ದುಡ್ಡನ್ನ. ಅದೇ ಟೈಮ್ನಲ್ಲಿ ಒಂದ್ಸಲ ರಜನಿಕಾಂತ್ ಬರ್ತಿದ್ರು ಅಲ್ಲಿ. ರಜನಿಕಾಂತ್ ಈಸ್ ಮೈ ಫ್ಯಾನ್. ಸ್ನೇಹಿತರೆ ನಮಸ್ಕಾರ, ಸ್ವಾಗತ ಕಲಾ ಮಾಧ್ಯಮಕ್ಕೆ. ತಾವಿಲ್ಲಿ ಗಮನಿಸ್ತಾ ಇರೋಂಥದ್ದು ಸಾಧನಾ ಮ್ಯೂಸಿಕ್ ಶಾಲೆ, ಸಂಗೀತ ಶಾಲೆ ಸ್ನೇಹಿತರೆ. ಸಾಧನಾ ಮ್ಯೂಸಿಕ್ ಸ್ಕೂಲು ಇದು ಬೆಂಗಳೂರಿನ ಬಸವನಗುಡಿ ಏರಿಯಾ. ಇದು ಪೂರ್ತಿ ಇಲ್ಲಿ ನೋಡ್ತಿದ್ದೀರಿ. ಮುಂದೆ ರಾಮಕೃಷ್ಣಾಶ್ರಮ ಸರ್ಕಲ್ ಪಕ್ಕದಲ್ಲೇ ಇದೆ. ಇಲ್ಲಿ ಇದು ಸ್ನೇಹಿತರೆ ಬೆಂಗಳೂರಿನ ನಮ್ಮ ಗುರು ಅವರು, ಸೌಂಡ್ ಆಫ್ ಮ್ಯೂಸಿಕ್ ಗುರು ಬಹಳ ಪ್ರಖ್ಯಾತರು. ನಮ್ಮ ಮಂಜುಳಾ ಗುರುರಾಜ್ ಅವರ ಪತಿ. ಅವರ ಸಂಸ್ಥೆ ಇದು, ಅವ್ರು ನಡೆಸ್ತಿರೋಂಥ ಸಂಸ್ಥೆ. ಅನೇಕ ವರ್ಷಗಳ ಚರಿತ್ರೆ ಇರುವಂಥದ್ದು. ಸೌಂಡ್ ಆಫ್ ಮ್ಯೂಸಿಕ್ ಅಂದರೆ ನಮ್ಮ ಕರ್ನಾಟಕದ ಓಲ್ಡೆಸ್ಟ್ ಆರ್ಕೆಸ್ಟ್ರಾ ತಂಡಗಳಲ್ಲಿ ಒಂದು, ಸಂಗೀತ ಶಾಲೆಗಳಲ್ಲಿ ಒಂದು. ಅನೇಕ ಪ್ರತಿಭೆಗಳು ಈ ಮೂಲಕ ಹೊರಗಡೆ ಬಂದಿದ್ದಾರೆ. ಬನ್ನಿ ಇಲ್ಲಿ ಹೋಗೋಣ, ಕೇಳೋಣ ಈ ಕಥೆನ. ಸಂಗೀತ ಲೋಕಕ್ಕೆ ಸ್ವಾಗತ. ಗುರು ಅವರ ಸಂದರ್ಶನಕ್ಕೆ ಕಲಾ ಮಾಧ್ಯಮಕ್ಕೆ ಸ್ವಾಗತ. ಬನ್ನಿ. ಚಿನ್ನದ ರಾಣಿ ಬಾರೇ ಕುಳ್ಳನ ರಾಣಿ ಬಾ. ಗುರುಳೆ ನಮಸ್ತೆ. ಗುರುಳೆ ಹೇಗಿದ್ದೀರಾ? ಸ್ನೇಹಿತರೆ ನೋಡಿ, ಇವರೇ ನಮ್ಮ ಗುರುವರು. ಸೌಂಡ್ ಆಫ್ ಮ್ಯೂಸಿಕ್ ಗುರು ಅಂದರೆ ಅವರು ವಿಶ್ವವಿಖ್ಯಾತರು. ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಈ ಸಂಗೀತ ಕ್ಷೇತ್ರದಲ್ಲಿ, ನೀವು ಕೇಳ್ತೀರಿ ಸಂದರ್ಶನದಲ್ಲಿ. ಸರ್ ಸ್ವಾಗತ ಕಲಾ ಮಾಧ್ಯಮಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಹೇಗಿದ್ದೀರಿ? ನಾನು ಕಲಾ ಮಾಧ್ಯಮ ನೋಡಿ ಯಾವಾಗಲೂ ಸಂತೋಷ ಪಡ್ತಾ ಇದ್ದೆ. ಅದರಲ್ಲಿ ಎಸ್ಪೆಷಲಿ ನಮ್ಮದು ಉತ್ತರ ಕರ್ನಾಟಕ ಆದ್ದರಿಂದ ಅಲ್ಲಿ ನಮ್ಮ ಗಜೇಂದ್ರಗಡದ್ದು ಇವೆಲ್ಲ ನೋಡಿ ಎಂತಿಂತ ಹುಡುಕಿ ಮಾಡ್ತಾ ಇದ್ದಾರೆ ಇವರು. ಭಾಳ ಸಂತೋಷ ಆಗ್ತಾ ಇದೆ. ಅವಕ್ಕೆ ನಂಬರಿಂಗ್ ಮಾಡ್ಬೇಕಂತ ಪ್ಲಾನಿಂಗ್ ಐತ್ರಿ. ನಂಬರಿಂಗ್ ಮಾಡಿ ಒಳ್ಳೆ ಕಲ್ಲುಗಳು ಅಲ್ಲೇ ಜೋಡಿಸ್ಬೇಕು. ಯಾವ ಕಲ್ಲು ಹೋಗ್ಯಾವು. ಮತ್ತೆ ನಾನು ನಿಮ್ಮನ್ನು ಮೀಟ್ ಮಾಡೋದ್ರಿಂದ ಇನ್ನಷ್ಟು ಸಂತೋಷ ಆಯ್ತು. ಭಾಳ ಧನ್ಯವಾದ ಸರ್. ಭಾಳ ಕುತೂಹಲ. ನಿಮ್ಮ ಸ್ಟುಡಿಯೋ ಹೇಗೆ ಕೆಲಸ ಮಾಡುತ್ತೆ ನೋಡೋಣ ಅಂತ ತೋರಿಸ್ಬೋದಾ? ಎಸ್, ಬನ್ನಿ ಪ್ಲೀಸ್ ವೆಲ್ಕಮ್. ಸ್ಟುಡಿಯೋ ಎಷ್ಟು ಹಳೆ ಸ್ಟುಡಿಯೋ ಇದು? ಒಂದು 10 years ಆಗಿರ್ಬೇಕು. 10 ವರ್ಷ. ಬಟ್ ತಮ್ಮ ಒಟ್ಟಾರೆ ಸಂಗೀತ ಲೋಕದ ಪಯಣ ಒಂದು 30-40 ವರ್ಷ. 50 ವರ್ಷ. 50 ವರ್ಷ. 77 ನಾನು ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡಿದೆ. 76-77. ಸೊ ಹೆಚ್ಚು ಕಡಿಮೆ 50 ವರ್ಷ. 50 ವರ್ಷ ಆಯ್ತು. ಅಬ್ಬಾ. ತಮ್ಮ ವಯಸ್ಸು 50 ಕಾಣಲ್ಲ. ನಾನು 73. ಎಸ್ ಸರ್. 73. ಹೌದು, 72-73 ಒಂದು. ಯಾಕಂದರೆ ನಮ್ಮ ಆಗೆಲ್ಲ 10 ಜನ ಮಕ್ಕಳು ಎಲ್ಲ ಇರ್ತಿದ್ರಲ್ಲ, ಹೀಗಾಗಿ ಸರಿಯಾಗಿ ಬರ್ತ್ ಡೇಟೇ ಇಲ್ಲ. ನಮ್ಮ ದೊಡ್ಡವ್ರದ್ದು ಯಾರ್ದು ಬರ್ತ್ ಡೇಟ್ ನೋಡಿ ಅದರಿಂದ 1.5 ವರ್ಷ ಹಿಂಗೆ ಕ್ಯಾಲ್ಕುಲೇಟ್ ಮಾಡಿ 72 ಅಥವಾ 23, 11 ಜನ ಮಕ್ಕಳು ನಾವು. 11 ಜನದಲ್ಲಿ 8ನೇ ಮಗ ನಾನು. ಹಂಗಾಗಿ ಸೇಮ್ ಒಂದು ಕ್ರಿಕೆಟ್ ಟೀಮು. ಎಸ್, ಎಕ್ಸಾಕ್ಟ್ಲಿ. ಎಸ್, ಇನ್ನೊಬ್ರಿದ್ರೆ ಎಕ್ಸ್ಟ್ರಾ ಪ್ಲೇಯರ್ ಇರ್ತಾ ಇದ್ರು. ಇಲ್ಲ, ಎಕ್ಸ್ಟ್ರಾ ಪ್ಲೇಯರ್ ಹುಟ್ಟಿದ್ರಂತೆ. ಅವ್ರು ಹುಟ್ಟಿದ್ಗಳು ತೀರ್ಕೊಂಡ್ರಂತೆ. ಎಕ್ಸ್ಟ್ರಾ ಪ್ಲೇಯರ್. ಓಕೆ, ಜೋಕ್. ಓಕೆ, ಸೊ ಹೇಗಿದೆ ದಯವಿಟ್ಟು ಸ್ಟುಡಿಯೋ ತೋರಿಸಿ ಸರ್. ಎಸ್ ಸರ್, ಬನ್ನಿ. ನಾವು ರೆಗ್ಯುಲರ್ ಆಗಿ ಇಲ್ಲಿ ರೆಕಾರ್ಡಿಂಗ್ ಎಲ್ಲ ಮಾಡ್ತೀವಿ. ಅಂದರೆ ಆಡಿಯೋ ರೆಕಾರ್ಡಿಂಗಿಗೆ ಅಂತ ಒಂದು ಸಪ್ರೇಟ್ ಮಾಡ್ಕೊಂಡಿವಿ. ಇದು ಒಂದು ವಿಂಗ್. ವಿಡಿಯೋಗೊಂದು ಬೇರೆ ಇದೆ. ವಿಡಿಯೋನು ಮಾಡ್ತೀವಿ? ವಿಡಿಯೋನು ಮಾಡ್ತೀವಿ. ಯಾಕಂದರೆ ಗ್ರೀನ್ ಮ್ಯಾಟ್ ಥರ ಎಲ್ಲ ಮೇಲೆ ಮಾಡಿಕೊಂಡು, ಯಾಕಂದರೆ ಈಗ ಜಾಸ್ತಿ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಸ್ವಲ್ಪ ಕಡಿಮೆ ಆದಮೇಲೆ ಸೊ ಹಾಡುಗಳು ಮತ್ತು ಅದು ಇದು ಕೆಲವೊಬ್ರು ನಮ್ಮ ಸಿಂಗರ್ಸ್ ಅವರೆಲ್ಲ ಮಾಡ್ಬೇಕಂತ ಇಷ್ಟ ಇರುತ್ತಲ್ಲ, ಹಾಗಾಗಿ ಅವ್ರು ಬಂದು ಇಲ್ಲೇ ರೆಕಾರ್ಡ್ ಮಾಡ್ತಾರೆ. ಇಲ್ಲಿ ಆಡಿಯೋ? ಇಲ್ಲಿ ಆಡಿಯೋ ಅಂದರೆ ಇಲ್ಲಿ ಒಳಗಡೆ ವಾಯ್ಸ್ ಮಿಕ್ಸಿಂಗ್ ಇರುತ್ತೆ. ಈ ಥರ ವಾಯ್ಸ್ ಮಿಕ್ಸಿಂಗ್ ಇಟ್ಕೊಂಡು ಇಲ್ಲಿ ಹಾಡೋದು. ತಾವು ಹಾಡುಗಾರರು ಕೂಡ? ಖಂಡಿತ. ಸಿಂಗರ್? ಡೆಫಿನೆಟ್ಲಿ. ಗ್ರೇಟ್. ನಾನೇ ಬರೆದದ್ದು ಒಂದು ಹಾಡಿದೆ. ಅದು ಆ್ಯಕ್ಚುಲಿ ನಾನು ರಾಜ್ಕುಮಾರ್ ಕೈಯಲ್ಲಿ ಹಾಡಿಸ್ಬೇಕಂತ ಆಸೆ ಇತ್ತು. ಅವರು ಹೆಚ್ಚು ಕಡಿಮೆ ಓಕೆ ಆಗಿತ್ತು, ಅದೇನು ಮಾಡೋಕ್ಕೆ ಆಗಲಿಲ್ಲ. ಅದು ಒಂದೊಂದ್ಸಲ ಟೈಮ್ ಕೂಡ ಬರಲ್ಲ ಅಂತಾರಲ್ಲ. ನಮ್ಮ ನಾಡಿನ ಜನರೇ ನೆನಪಿಡುವ ನುಡಿಯ ಕೇಳಿ, ದುಡಿಯಲೇಬೇಕು ಇಲ್ಲ ಮಡಿಯಲೇಬೇಕು. ನಮ್ಮ ನಾಡಿನ ಜನರೇ
ನೆನಪಿಡುವ ನುಡಿಯ ಕೇಳಿ ದುಡಿಯಲೇಬೇಕು ಇಲ್ಲ ಮಡಿಯಲೇಬೇಕು. ದುಡಿತವೇ ಜೀವದ ಮೂಲಾಧಾರ, ದುಡಿತವೇ ಜೀವದ ಮೂಲಾಧಾರ, ದುಡಿತವ ನಂಬಿದೆ ಜಗದೋದ್ಧಾರ, ದುಡಿತವ ನಂಬಿದೆ ಜಗದೋದ್ಧಾರ. ದುಡಿಯದೆ ನಡೆದರೆ ಕಷ್ಟದ ಸಾಗರ, ದುಡಿಯದೆ ನಡೆದರೆ ಕಷ್ಟದ ಸಾಗರ, ದುಡಿತವೇ ಜೀವದ ಸಾಕ್ಷಾತ್ಕಾರ. ನಮ್ಮ ನಾಡಿನ ಜನರೇ ನೆನಪಿಡುವ ನುಡಿಯ ಕೇಳಿ ದುಡಿಯಲೇಬೇಕು ಇಲ್ಲ ಮಡಿಯಲೇಬೇಕು. ಇದರಲ್ಲೊಂದು ಇನ್ನೊಂದು ಚರಣ ಇದೆ. ಆ ಚರಣದಲ್ಲಿ ಒಂದು ಉರ್ದುನಲ್ಲಿ ಸೇಯಿಂಗ್ ಇದೆ. ಅಂದರೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ದೇವರು ಹೇಗೆ ಸಹಾಯ ಮಾಡ್ತಾನೆ, ಹೇಗಿರ್ತಾನೆ. ಅದಕ್ಕೆ ಖುದಿ ಕೋ ಕರ್ ಬುಲಂದ್ ಇತನಾ ಕೆ ಹರ್ ತಕ್ದೀರ್ ಸೆ ಪಹಲೆ ಕೆ ಖುದಾ ಬಂದೆ ಸೆ ಖುದ್ ಪೂಛಾ ಕೆ ಬತಾ ತೇರಿ ರಜಾ ಕ್ಯಾ ಹೈ. ಅಂದರೆ ನೀನು ಮಾಡೋ ಕೆಲಸನ ನ್ಯಾಯವಾಗಿ ಸರಿಯಾಗಿ ಮಾಡಿಬಿಟ್ರೆ ಆ ದೇವರೇ ಬಂದು ನಿನ್ನ ಹತ್ರ ಹಣ ನಿನ್ಗೆ ಏನು ಹೆಲ್ಪ್ ಮಾಡಬೇಕಪ್ಪ ಅಂತ ಕೇಳ್ತಾರಂತೆ ದೇವರೇ. ಅದನ್ನೇ ನಾನು ಕನ್ನಡದಲ್ಲಿ ಒಂಥರ ಬೇರೆ ಥರ ಮಾಡಿದೆ. ತನುಮನದಿಂದಲೇ ಮುಗಿಸುವ ಕಾರ್ಯ, ತನುಮನದಿಂದಲೇ ಮುಗಿಸುವ ಕಾರ್ಯ, ಮುಗಿಸಿದೊಡೆ ಶಿವ ನಿನ್ನೆಡೆ ಬರುವ, ಬಂದೊಡೆ ನಿನ್ನನೆ ನನ್ನೊಡೆಯ ಎಂದು, ಬಂದೊಡೆ ನಿನ್ನನೆ ನನ್ನೊಡೆಯ ಎಂದು ಕರಜೋಡಿಸಿ ಶಿವ ಸೇವಕನಾಗಿರುವ. ನಮ್ಮ ನಾಡಿನ ಜನರೇ, ರಾಜ್ಕುಮಾರ್ ಅವ್ರಿಗೋಸ್ಕರ, ಕನ್ನಡ ನಾಡಿನ ಜನರೇ ನೆನಪಿಡುವ ನುಡಿಯ ಕೇಳಿ ಅಂತ ಚೇಂಜ್ ಕೂಡ ಮಾಡಿದ್ದೆ. ಅದು ಹೇಳಿದ್ದೆ, ಅವ್ರು ಹ್ಞೂ ಅಂದ್ರು. ಚೆನ್ನಾಗಿದೆ ಚೆನ್ನಾಗಿದೆ ಸಾಹಿತ್ಯ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಅದು ಯಾಕೋ ಆಗ್ಲಿಲ್ಲ ಅಷ್ಟೇ. ಧ್ವನಿ ಎಷ್ಟು ಚೆನ್ನಾಗಿದೆ ಸರ್. ಹಾಡ್ತಾ ಮುಂಚೆನೇ ಹಾಡ್ತಾ ಇದೀವಲ್ಲ ನಾವು. ರೂಲ್ ಮಾಡ್ಬಿಟ್ಟಿದ್ರಿ ಆರ್ಕೆಸ್ಟ್ರಾ ಇಂಡಸ್ಟ್ರಿ. ಏನೋ ದೇವ್ರ ದಯ ನಮ್ಗೆ ಅಷ್ಟು ಅವಕಾಶಗಳನ್ನೆಲ್ಲ ಸಿಕ್ತು. ಹಾಗಾಗಿ ನಾವು ಮುಂದೆ ಬಂದ್ವಿ ಅಂತ ಅಮ್ಮ. ಗ್ರೇಟ್. ಬಿಗಿನಿಂಗ್ 4-5 ಪಿಕ್ಚರ್ ಹಾಡಿದೆ. ಆಮೇಲೆ ಒಂದು 3-4 ಪಿಕ್ಚರ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದೆ. ಒಂದು ಅಂಬರೀಷ್ ಪಿಕ್ಚರ್ ನಾನೇ ಮ್ಯೂಸಿಕ್ ಮಾಡಿದ್ದು, ಕರ್ಣನ ಸಂಪತ್ತು. ಎಂಟೆದೆ ಬಂಟನೆ ಅಂತ ಏನೋ ಬರುತ್ತೆ ನೋಡಿ, ಅದು ಟೈಟಲ್ ಸಾಂಗ್. ಅವ್ರಿಗೆ ಅಂಬರೀಷ್ ಬಹಳ ಖುಷಿ, ಏನು ಗುರುದು ಸೂಪರ್ ಆಗಿ ಮಾಡಿದೆಪ್ಪ ಅಂತಂದ್ರು. ಆಮೇಲೆ ಇದಕ್ಕೆ ಯಾವುದು ಗುಣ ನೋಡಿ ಹೆಣ್ಣು ಕೊಡು, ಆ ಚಿತ್ರಕ್ಕೆ ನಾನು ಎಸ್ ಜಾನಕಿ ಎಲ್ಲ ಆಡಿದ್ವಿ. ಗುಣ ನೋಡಿ ಹೆಣ್ಣು ಕೊಡು, ಹೇ ಹುಡುಗಿ ಏ ಬೆಳಗ್ಗೆ, ನಾನು ಎಸ್ ಜಾನಕಿ ಅವ್ರು ಆಡಿದ್ದು ಫಸ್ಟ್ ಸಾಂಗ್. ನಾನು ವಿತ್ ಎಸ್ ಜಾನಕಿ ಅವ್ರ ಸಂಗಡ, ಎಂ ರಂಗರಾವ್ ಮ್ಯೂಸಿಕ್. ಗುಣ ನೋಡಿ ಹೆಣ್ಣು ಕೊಡು, ಶ್ರೀನಾಥ್ ಮಂಜುಳಾ. ಎಸ್, ಶ್ರೀನಾಥ್ ಮಂಜುಳಾ, ಪ್ರಮೀಳಾ ಜೋಶಿ ಅಂಡ್ ಜೈ ಜಗದೀಶ್. ಅದ್ಭುತವಾದ ಮಧುರವಾದ ಹಾಡು ಕೂಡ ಇದೆ ಅದರಲ್ಲಿ. ಹೌದು, ಓ ಸೂಪರ್ ಹಾಡೋದು. ನೀರಲು ಜೊತೆಯಲ್ಲಿ, ಸೂಪರ್ ಸಾಂಗ್ ಅದು. ನೀರಲು ಜೊತೆಯಲ್ಲಿ ಇಲ್ಲಿ ಯಾರೋ ದೊಡ್ಡ ದೊಡ್ಡ ಬಂದಿರ್ತಾರೆ, ಎಲ್ಲರೂ ಸುಮಾರು ಎಸ್ ಪಿ ಅವ್ರು ಬಂದು ಇಲ್ಲೇ ಪ್ರಾಕ್ಟೀಸ್ ಮಾಡಿದಾರೆ ಇಲ್ಲಿ ಕೆಳಗಡೆ ನಮ್ಮ ಹಾಲ್ನಲ್ಲಿ. ಆಮೇಲೆ ಹರಿಹರನ್ ಬಂದು ಎಲ್ಲ ಇಲ್ಲೇ ಫುಲ್ಲು ದೊಡ್ಡ ಪ್ರೋಗ್ರಾಮ್ ಇಲ್ಲೇ ಪ್ರಾಕ್ಟೀಸ್ ಮಾಡಿದ್ವಿ. ಈ ಪಕ್ಕದಲ್ಲಿ ಜಾಗ ಇದೆಯಲ್ಲ, ಅದೆಲ್ಲ ನಮ್ದೇ ಇತ್ತು. ಇದು ಅಲ್ಲಿ ಕೊಟ್ಬಿಟ್ಟು ನಾವು ಅಲ್ಲಿ ಮಲ್ಲೇಶ್ವರಂ ಶಿಫ್ಟ್ ಮಾಡಿದ್ವಿ. ಎಲ್ಲ ಇಲ್ಲೇ ಪ್ರಾಕ್ಟೀಸ್ ಮಾಡಿದ್ವಿ. ಇಲ್ಲೇ ಬಂದು ಬಾಲೂಜಿ, ಡೆಫಿನೆಟ್ಲಿ ಯೇಸುದಾಸ್. ನಮ್ಮ ಆ ಮಲ್ಲೇಶ್ವರಂ ಸ್ಕೂಲ್ ಓಪನ್ ಮಾಡಿದ್ದೆ ಯೇಸುದಾಸು, ನನ್ನ ಆಫೀಸ್ ಓಪನ್ ಮಾಡಿದ್ದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈ ಸ್ಕೂಲ್ ಈಗ ನೀವು ನಿಂತಿದ್ದಲ್ಲ ಇದನ್ನ ಓಪನ್ ಮಾಡಿದ್ದು ಎಸ್ ಜಾನಕಿ, ಪಿ ಸುಶೀಲಾ, ಎಲ್ಲರೂ ಬಂದು ಹೋಗಿದ್ದಾರೆ. ಆಮೇಲೆ ಇಳೆಯರಾಜ ಎಲ್ಲೂ ಬರಲ್ಲ ಅಂತ ಎಲ್ರಿಗೂ ಗೊತ್ತಿರೋದಿದೆ. ಇದೇ ಇಳೆಯರಾಜ ಈಗ ನಾನೇನು ನಿಮ್ಗೆ ಮೇಲೆ ಜಾಗ ತೋರಿಸ್ತೀನಲ್ಲ, ಆ ಜಾಗದಲ್ಲಿ ಕೂತ್ಕೊಂಡು 1 ತಾಸು ನಮ್ಮ ಹುಡುಗರಿಗೆ, ನಮ್ಮ ಸ್ಕೂಲ್ ಹುಡುಗರಿಗೆ ಪಾಠ ಹೇಳಿದ್ದಾರೆ. ಎಸ್, ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಅದೇ ಎಂಥ ಆಶೆ, ಅದೇನೋ ನಾವು ಪುಣ್ಯವಂತರ ಅಂತ ಅನ್ಸುತ್ತೆ ನನಗೆ. ಪಕ್ಕಾ ನಾವು ಪುಣ್ಯವಂತರು, ಎಲ್ಲದರಲ್ಲೂ ಲಕ್ ನಮ್ಮ ಹಿಂದೆನೇ ಇದೆ ಅಂತ ಅನ್ಸುತ್ತೆ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಆರ್ಕೆಸ್ಟ್ರಾ ಮಾಡಿದ್ವಿ, ಮೊದಲಿಗೆ ಬೇರೆ ಯಾರೋ ಮಾಡ್ತಿದ್ರು, ಆಮೇಲೆ ನಾವು ಮಾಡಿದ್ವಿ. ಅದಾದ್ಮೇಲೆ ವಿಷ್ಣುವರ್ಧನ್ ಅವ್ರದ್ದು ಎಲ್ಲೋದ್ರೂ ಆರ್ಕೆಸ್ಟ್ರಾ ಅಂದರೆ ಗುರು ನೀನು ಇರಬೇಕು, ನೀನಿಲ್ಲ ಅಂದರೆ ಬೇಡ, ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೀನಿ ಅಂತ. ಅಷ್ಟು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಫಸ್ಟ್ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದು ಕರ್ನಾಟಕದಲ್ಲಿ ನಾನೇನೆ.
ಅದಾದ್ಮೇಲೆ ಈಗ ಬೇರೆದವರೆಲ್ಲ ಮಾಡಿದ್ರು. ಮುಂಚೆ ಮಾಡಿದ್ದೆಲ್ಲ ಎಸ್ ಪಿ ಬಾಲಸುಬ್ರಹ್ಮಣ್ಯಂದು ನಾವೇನೆ. ಈ ಥರ ಅದೇನೋ ಅವಕಾಶಗಳು ನಮಗೆ ಹುಡುಕಿ ಬಂದು ಅನ್ಸುತ್ತೆ. ಮಾತಾಡೋಣ ವಿವರವಾಗಿ. ಇದೆಲ್ಲ ಬರೀ ಸ್ಯಾಂಪಲ್ಸ್ ಅಂತ ಅನ್ಕೊಳ್ಳಿ ಸ್ನೇಹಿತರೆ. ಸೊ ಇಲ್ಲಿ ಹಾಡ್ತಾರೆ, ಆ ಕಡೆ ಸೌಂಡ್ ಇಂಜಿನಿಯರ್ ಮಿಕ್ಸ್ ಮಾಡ್ಕೋತಾರೆ. ಎಸ್, ಸೂಪರ್. ಈಗ ಮೇಲ್ಗಡೆ ವಿಡಿಯೋ ಹಾಲ್ ಥರ ಮಾಡಿದ್ದೀನಿ. ಅಲ್ಲಿ ಕೆಲವರು ಯಾರು ಇಲ್ಲಿ ಹಾಡು ಮಿಕ್ಸ್ ಮಾಡ್ತಾರೋ ಅವ್ರಿಗೆ ವಿಡಿಯೋ ಮಾಡ್ಬೇಕನ್ಸುತ್ತೆ. ಲೈಕ್ ಆಲ್ಬಮ್ ಸಾಂಗ್ ತರ. ಆಲ್ಬಮ್ ಸಾಂಗ್ ಥರ. ಓಕೆ, ಅಲ್ಲೇ ಹೋಗಿ ನೋಡೋಣ. ಆಯ್ತು, ಅಲ್ಲೇ ಹೋಗೋಣ. ಈಗ ಇದು ನಿಮ್ಮ ರೆಂಟೆಡ್ ಆರ್ ಓನ್ ಬಿಲ್ಡಿಂಗ್? ದಿಸ್ ಇಸ್ ಓನ್ ಬಿಲ್ಡಿಂಗ್. ವಾವ್, ಬಸವನಗುಡಿಯಲ್ಲಿ ಸ್ವಂತ. ಸರ್ ಫೋಟೋ ಎಸ್ ಸರ್, ಇದು ಅವಾಗ ನೋಡಿ ನಮ್ಮ ಕೆಂಪೇಗೌಡ ಗುರುವರಿಗೆ ಕೆಂಪೇಗೌಡ ದಿನಾಚರಣೆ 2017ರಲ್ಲಿ ಕೆಂಪೇಗೌಡ ಪ್ರಶಸ್ತಿ ನೋಡಿ ಇಲ್ಲೇ ಇದೆ. ಗುರುರಾಜ್ ಕೆ. ಸೂಪರ್. ಇದೆಲ್ಲ ಬೇರೆ HLN ರಾವ್. ಇದು HLN ರಾವ್. ಅದೆಲ್ಲ US ಪ್ರೋಗ್ರಾಮ್ಸ್ ಇದು ಒಂದೊಂದು. ಅವಾಗ ಕಲ್ಚರಲ್ ಅಸೋಸಿಯೇಷನ್ ಸದರ್ನ್ ಕ್ಯಾಲಿಫೋರ್ನಿಯಾ. ಇಲ್ಲಿ ಇಲ್ಲೊಂದೆರಡು ಮೂರು ಇದೆ, ಕೆಲವೊಂದೆಲ್ಲ ಎಲ್ಲೆಲ್ಲ ಇಟ್ಬಿಟ್ಟಿದ್ದೀವಿ. ಹೌದು, ಅರಿಜೋನಾ ಕನ್ನಡ ಸಂಘ ಇದೊಂದು ಯಾವುದೋ. ಜಾಸ್ತಿ. ಎಷ್ಟು ದೇಶ ಸುತ್ತಿದ್ದೀರಿ? ಸುಮಾರು ದೇಶ ಸುತ್ತಿದ್ವಿ. ಓಕೆ. ಮುಂಚೆ ಎಲ್ಲ ಅವಾಗೆಲ್ಲ ಸಿಂಗಪೂರ್, ತೈಪೈ ಅವು ಇವು ಎಲ್ಲ. ಅದಾದ್ಮೇಲೆ US ಆಯಿತು, ಕೆನಡಾ ಆಯಿತು. ಆ ಥರ ಎಲ್ಲ ಸುಮಾರು ಕಾರ್ಯಕ್ರಮ. ಏನೋ ಹೀಗೆ ಲಕ್ ಅಂತ ಹೇಳಿದ್ನಲ್ಲ, ಲಕ್ ಅಥವಾ ನಮ್ಮ ಕೆಲಸ ನೋಡಿ ಕರೆದ್ರೋ ಗೊತ್ತಿಲ್ಲ, ಬಟ್ ನಾವು ಲಕ್ಕಿ. ಆರೋಗ್ಯದ ಗುಟ್ಟಿ ಏನಪ್ಪ, ಐ ವಾಕ್ ಆಲ್ವೇಸ್, ಐ ಡೋಂಟ್ ಡ್ರೈವ್. ಅಷ್ಟು ಮುಂಚೆ 2-3 ಕಾರ್ ಇಟ್ಕೊಂಡಿದ್ವಿ, ಈಗ ಡ್ರೈವೇ ಮಾಡಲ್ಲ ನಾನು. ಏನಿದ್ರು ಹತ್ತಿರ ಇದ್ರೆಲ್ಲ ನಡ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ಸುಮಾರು ಒಂದು 2-3 ಕಿಲೋಮೀಟರ್ ಆರಾಮ್ ನಡೀತೀನಿ. ಇಲ್ಲಿಂದ ಪದ್ಮನಾಭನಗರ ಹೋಗೋಣ. ಎಸ್ ಡನ್ ಸರ್. ಮೊನ್ನೆ ಒಂದು ರೆಕಾರ್ಡ್ ಬ್ರೇಕ್ ಮಾಡಿದ್ದೀನಿ ನಾನು ವಾಕಲ್ಲಿ. ನಾನು ನನ್ನ ಫ್ರೆಂಡು ಸಿಕಂದ್ರಾಬಾದ್ಗೆ ಹೋಗಿದ್ವಿ. ಹಾಂ, ಸಿಕಂದ್ರಾಬಾದಿಂದ ಹೈದರಾಬಾದ್ ನಡ್ಕೊಂಡು ಹೋಗಿದ್ದೀವಿ. ಎಷ್ಟು ಕಿಲೋಮೀಟರ್? 11.5 ಕಿಲೋಮೀಟರ್. ಸುಮ್ಮನೆ ಮಾರ್ನಿಂಗ್ ವಾಕ್ ಮಾಡೋಣ ಅಂತ ಡಿಸೈಡ್ ಮಾಡಿ ಹೊರಟಿದ್ದು. ಅದು ನನಗೆ ಇವತ್ತು ಹೇಳ್ಕೊಳಕ್ಕೆ ಒಂಥರ ಹೆಮ್ಮೆ, ಸಂತೋಷ. ಏನು ಸಿಕಂದ್ರಾಬಾದಿಂದ ಹೈದರಾಬಾದ್ವರೆಗೂ ನಡ್ಕೊಂಡು ಹೋಗಿದ್ದೆ. ರೈಲ್ ಹೇಳಿದ್ರಿ? ಅಲ್ಲ, ರೂಮ್ ಮಾಡಿ ಎಲ್ಲ ಮಾಡಿ ಬೆಳಿಗ್ಗೆ ನೈಟ್ ಮಲ್ಕೊಂಡು ಬೆಳಿಗ್ಗೆ ಏನಂದ್ರೆ ವಾಕ್ ಮಾಡೋಣ. ಓಕೆ, ಉಸ್ಮಾನ್ ಸಾಗರ್ ಅದೆಲ್ಲ ನೋಡೋಣ, ಹೋಗೋಣ ಅಂದ್ರೆ ರೆಡಿ. ಅವರು ಸ್ವಲ್ಪ ಭಾಳ ಜೋಶಲ್ಲಿದ್ರು ಅವರು, ರವಿ ಅಂತ. ಅವರು ನಡ್ರಿ ಹೋಗೋಣ, ನಡಿ ಎಲ್ಲಿಗೆ ಹೋಗೋಣ ಅಂದ್ರೆ ಹೈದರಾಬಾದಿಗೆ ಹೋಗೋಣ ಅಂದ್ರೆ ಅವರು ನಡಿಯಪ್ಪ ಅಂದು ಹೋದ್ರು. 11.5 ಕಿಲೋಮೀಟರ್ ನಡೆದಿದ್ದೀವಿ ನಾನ್ ಸ್ಟಾಪ್. ಹೆಚ್ಚು ಕಡೆ 1-2 hours. ಹಾಂ, 1.5 hour. ಎಸ್, ಈಗ ಒಂದು ವರ್ಷದ ಹಿಂದೆ 72. ನೀವು ನಡ್ಕೊಂಡು ಎಲ್ಲಿ ಟ್ರಿಪ್ ಹೋಗ್ತೀರಾ? ನಾನು ಬರ್ತೀನಿ. ಇಲ್ಲಪ್ಪ, ನಾವು ಅದರಲ್ಲಿ ಅಂತೂ ಭಾಳ ಏನು ಯಾವ್ದು ಲಿಫ್ಟ್ ಇಟ್ಟಿದ್ದಾರೆ ಮೊದಲಿಗೆ ಹತ್ತದಿಲ್ಲ. ಆದಷ್ಟು ಸ್ಟೆಪ್ ನೋಡ್ತೇನೆ, ಮೆಟ್ಲು ನೋಡಿ. ಆಮೇಲೆ ಇಲ್ಲ ತುಂಬ ಅರ್ಜೆಂಟ್ ಇದ್ರೆ ನಮ್ಮ ಹತ್ರ ಇದರಲ್ಲಿ ಹೋಗ್ತೀನಿ. ಆದಷ್ಟು ಅದೇ ನನ್ನ ಆರೋಗ್ಯದ ಗುಟ್ಟು ಅಂತ ಹೇಳಿ. ಗ್ರೇಟ್. ಐ ವಾಕ್. ಆ್ಯಂಡ್ ಫುಡ್? ಫುಡ್ ವೆರಿ ನಾಮಿನಲ್, ಅಂದರೆ ಸಿಂಪಲ್ ಫುಡ್. ಜಾಸ್ತಿ ಆಮೇಲೆ ನಾನ್ ವೆಜ್ ತಿನ್ನೋದೇ ಇಲ್ಲ. ವೆಜ್ಜಲ್ಲಿ ಸೆಲೆಕ್ಟೆಡ್ ನೀಟಾಗಿ ಪ್ರಾಪರ್ ಟೈಮ್. ಎಸ್, ಪ್ರಾಪರ್ ಟೈಮ್. ಅದು ಈ ಮುಂಚೆ ಪ್ರಾಪರ್ ಟೈಮ್ ತೊಗೊಳಕ್ಕೆ ಆಗ್ತಿದ್ದಿಲ್ಲ, ಈಗ ಸ್ವಲ್ಪ ಟೈಮ್ ಸಿಕ್ಕಿದೆ. ಈಗ ಟೈಮ್ ಸಿಕ್ಕಿದೆ, ಅದು ಪ್ರಾಪರ್ ಟೈಮ್ ತಗೊಂಡು ಶಿಸ್ತರಿದ್ದೀರಿ. ಎಸ್. ಇನ್ನೊಂದು ಜೋಕ್ ಹೇಳ್ತೀನಿ. ಅಲ್ಲೊಂದು ಇದು ನೋಡಿ, ವಿಜಯನಗರ ವಿಶ್ವವಿದ್ಯಾಲಯ. ಹಾಂ, ಅಲ್ಲಿ ನಾನು ಓದಿದ್ದು ಬಿಗಿನಿಂಗಲ್ಲಿ. ನಿಮ್ಮ ಕಾಲೇಜ್ ಅದು? ಹಾಂ, ಹೊಸಪೇಟೆ. ಹೊಸಪೇಟೆ ನೀವು? ಹೌದು, ಹೊಸಪೇಟೆ. ಅಲ್ಲಿಂದ ಧಾರವಾಡದಲ್ಲಿ ನಂದು ಗ್ರಾಜುಯೇಷನ್ ಮುಗಿಸ್ಕೊಂಡು ಆಮೇಲೆ ಬೆಂಗಳೂರಿಗೆ ಬಂದು MBBSಗೆ ಟ್ರೈ ಮಾಡಿದೆ, ಸಿಗ್ಲಿಲ್ಲ. ಹೌದು. ಅದಾದ್ಮೇಲೆ ಲಾ ಕಂಟಿನ್ಯೂ ಮಾಡಿದೆ. ವಿಶ್ವೇಶ್ವರಪುರಂ ಲಾ ಕಾಲೇಜಲ್ಲಿ. ನಮ್ಮ ಕಾಲೇಜು? ಕಾಲೇಜ್ ಪಕ್ಕದ ನನ್ನ ಡಿಗ್ರಿ BCom. ಅಲ್ಲೇನೆ ಮಾರ್ನಿಂಗ್ ಕಾಲೇಜ್ ಇತ್ತು ಅವಾಗ. 2 years ಹೋದೆ. 2 years ಆದ್ಮೇಲೆ ಡಿಸ್ಕಂಟಿನ್ಯೂ. ಫುಲ್ ಪ್ರೋಗ್ರಾಮ್ ಬಿಸಿ ಆಗ್ಬಿಟ್ಟಿವಿ ಇಲ್ಲಿ ಎಲ್ಲ. ಅಲ್ಲಿಂದ ಬಂದ ಕೂಡಲೇ ಶುರುವಾಗಿದ್ದು ನಮಗೆ. ನೀವು ಕೋಟ್ ಹಾಕೊಂಡು ಯುದ್ಧ ಕಾಣತ್ತೀವಿ. ಇಷ್ಟ ಇದ್ದಿಲ್ಲ, ಬಟ್ ಮನೆಯಲ್ಲೆಲ್ಲ ಏನ್ ಮಾಡ್ತೀಯ, ನಮ್ಮ ತಾಯಿ ಕೇಳೋರು ಏನ್ ಮಾಡ್ತೀಯ, ಅಲ್ಲೋಗಿ ಹಾಡಾಡ್ತೀನಿ. ಹೌದಪ್ಪ, ಹಾಡಾಡ್ತೀಯ, ಹೊಟ್ಟೆಗೆ ಏನ್ ಮಾಡ್ತೀಯ ಅಂತ. ಅದು ರೊಟ್ಟಿಗೆ ಏನ್ ಮಾಡ್ತೀಯ ಅಂತ ಬೈಯೋರು. ಅದಕ್ಕೆ ಅವ್ರು ಹೇಳ್ದೇನೆ ನಾವು ಆಯ್ತು ಎಲ್ಲಿ ಹೋಗ್ತಾ ಇದೆಯಾ, ಕಾಲೇಜ್ಗೆ ಹೋಗ್ಬೇಕು ಅಂತ ಹೇಳಿದೆ. ಆಯ್ತು ಕಾಲೇಜ್ಗೆ ಹೋಗ್ತೀನಿ ಅಂತ. ಹಂಗೆ ಬೈ ಇವೆಲ್ಲ ಜಾಸ್ತಿ ಆಯ್ತು. ಬಟ್ ಕಲೆಯಲ್ಲಿರೋದು ನಿಮ್ಮ 11 ಮಕ್ಕಳು ನೀವು ಒಬ್ಬರೇ ಅನ್ಸುತ್ತೆ? ಅಲ್ಲ, ಒಂದು 2-3 ಇದ್ದಾರೆ ನಮ್ದು ಇದರಲ್ಲಿ. ನನ್ನ ತಮ್ಮನೂ ಒಬ್ರು ಇದ್ದಾರೆ, ಸೌತ್ ಕಿಂಗ್ ಅನಿಲ್ ಅಂತ. ಅವರು ಆರ್ಕೆಸ್ಟ್ರಾ ಎಲ್ಲ ಮಾಡ್ಕೊಂಡಿದ್ರು, ಅವರು ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಬ್ಬನು ಇದ್ದಾನೆ, ಉಳಿದವರೆಲ್ಲ ಅಷ್ಟಿಲ್ಲ. ಬಿಸ್ನೆಸ್ ಆರ್ ಪ್ರೊಫೆಷನ್ ಜಾಬ್ಸ್. ಈಗ ಬೆಂಗಳೂರಿಗೆ ಬಂದಾಗ ಏನಂದ್ರೆ ಅವಾಗ ನಮ್ಮ ಮೋಹನ್ ಚಿಂಪೆಟ್ಸ್ ಅಂತ ಒಬ್ರು ಇದ್ರು. ಸಂಗಮೇಶ್ ಶೆರಮೆಟ್ ಅಂತ ಅವ್ರ ಹೆಸರು. ಈಸ್ ಅ ವೆರಿ ಗುಡ್ ಸಿಂಗರ್. ಎಂಥ ಸಿಂಗರ್ ಅಂದರೆ ಅವ್ರು ಹಾಡಾಡಿದ್ರೆ ನೀವು ಏನಪ್ಪ ಕಿಶೋರ್ ಕುಮಾರ್ ನಮ್ಮ ಎದುರಿಗೆ ಹಾಡ್ತಾ ಇದ್ದೇನೆ ಅನ್ನಷ್ಟು ಹಾಡ್ತಾ ಇದ್ರು. ಅಷ್ಟು ಅವ್ರದ್ದೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇಲ್ಲಿ
ಅವಾಗ ಸುಮಾರು 50 ವರ್ಷದ ಹಿಂದೆ ಕ್ವಾಲಿಟಿ ಮೊಘಲ್ ರೂಮ್ ಅಂತಿದೆ ಬ್ರಿಗೇಡ್ ರೋಡಲ್ಲಿ, ಈಗ ಚೇಂಜ್ ಆಗಿದೆ. ಅಲ್ಲಿ ಏನಂದರೆ ಸಿಂಗರ್ಸ್ ಅಂದರೆ ಬರೀ ಹಿಂದಿನೇ ಹಾಡಬೇಕು. ಅವರೆಲ್ಲರೂ ಬಾಂಬೆ, ಕಲ್ಕತ್ತಾ ಅಲ್ಲಿಂದನೇ ಕರ್ಸೋರು. ಇಲ್ಲಿ ಲೋಕಲ್ ಅಂದರೆ ಅವ್ರಿಗೆ ಡಾನ್ಸ್ ಬರಲ್ಲ, ಒಳ್ಳೆ ಊಟದ್ದು ಫುಡ್ ಎಲ್ಲ ನಮ್ಮ ಕೋಡೇಸ್ ಗಿಡಸ್ ಎಲ್ಲ ಬರ್ತಿದ್ರು ಅವಾಗ ಅಲ್ಲಿ. ಅಲ್ಲಿ ಅವರು ಹಾಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಹಾಡೋದಂದ್ರೆ ಅವನು ಒಂದು ಸಲ ಇವನಿಗೆ ಚಾನ್ಸ್ ಕೊಟ್ಟರು ಅಷ್ಟೇ. ಅವನು ಸಚ್ ಎ ಟ್ಯಾಲೆಂಟೆಡ್ ಗೈ ಮೋಹನ್ ಜಿಂಪೆಡ್ಸ್. ಒಂದೇ ಹಾಡು ಲೈಕ್ ಪಡೋಸಂದು ಮನ್ನಾಡೆ ಹಾಡಿದ್ದನು, ಕಿಶೋರ್ ಕುಮಾರ್ ಹಾಡಿದ್ದನು, ಮೆಹಮೂದ್ ಹಾಡಿದ್ದನು, ಮತ್ತು ತಬಲಾ ಮೃದಂಗ್ ಅಟ್ಟೆ ಟೈಮ್ ಅವನೇ ನುಡ್ಸ್ಕೊಂಡು ಆಡ್ತಿದ್ದ. ಅವ್ರ ಓನರು ಇನ್ಮೇಲೆ ಯಾವ ಕಲ್ಕತ್ತಾ ಸಿಂಗರ್ ಬೇಡ ಏನು. ಆಮೇಲೆ ದುಡ್ಡಿನ ಸುರಿಮಳೆ ಆಗ್ತಿತ್ತು ಅವನಿಗೆ ಎವ್ರಿ ಡೇ, ಪ್ರತಿ ದಿವಸ ಆರಿಸ್ಕೋಬೇಕು ದುಡ್ಡನ್ನ. ಅಷ್ಟು ಅಂದ್ರೆ ಇಷ್ಟು ಯಾರು ಮಾಡೋಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ. ಅವನೇ ತಬಲ ಬಾರಿಸ್ತಾನೆ, ಅವನೇ ರೈಟಲ್ಲಿ ಮೃದಂಗ ಇಟ್ಕೊಂಡು ಅದರ ಟಾಪ್ ಇದಿರುತ್ತೆ, ತಬಲದಲ್ಲೇ ಟಾಪ್ ಇರುತ್ತೆ, ಅದು ಮೃದಂಗ ಸೌಂಡ್ ಬರುತ್ತೆ. ಕರ್ನಾಟಕಕ್ಕೆ ಬಂದಾಗೆಲ್ಲ ಮೃದಂಗ ಬಾರಿಸ್ಬೇಕು, ಹಿಂದೂಸ್ತಾನಿ ಬಂದಾಗೆಲ್ಲ ತಬಲ ಬಾರಿಸ್ಬೇಕು. ಎರಡೂ ಅವನೇ ಬಾರಿಸ್ಕೊಂಡು 2 ವಾಯ್ಸಲ್ಲಿ ಹಾಡ್ತಿದ್ದ. ಮನಾಡೆ ವಾಯ್ಸು, ಕಿಶೋರ್ ಕುಮಾರ್ ವಾಯ್ಸು, ತಬಲಾ, ಮೃದಂಗ. ಎಸ್, ಮೆಹಮೂದ್ ಮಧ್ಯದಲ್ಲಿ ಕಾಮಿಡಿ. ಕೋನೆ ಸುರು ಪಕಡಕ್ಕೆ ರಕಜೆ ಅಂತ ಅವೆಲ್ಲ ಹೇಳೋದು. ಅದು ಅವತ್ತಿಂದ ಅಂದರೆ ಲೋಕಲ್ ಸಿಂಗರ್ಸಿಗೆ ಒಂದು ವ್ಯಾಲ್ಯೂ ಬಂತು ಬೆಂಗಳೂರಲ್ಲಿ ಅವರು ಮಾಡಿದ್ದಕ್ಕೆ. ಆವಾಗ ನಾನು ಅಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ಹೋದಾಗ ಕೋಡೆ ರಾಮಚಂದ್ರ ಸಾ ಅವರು ಬಂದಿದ್ರು ಅಲ್ಲಿ, ಕೋಡೆಸ್ ಹೆಡ್ ಅವರು. ನಾನು ಕೇಳಿದ್ವಿ, ಹಾಡು ಹಾಡಿದ್ದು ನೋಡಿ ಅವ್ರಿಗೂ ಸ್ವಲ್ಪ ಇಷ್ಟ ಆಯಿತು. ಆವಾಗ ಏನು ಮಾಡ್ತಾಯಿದ್ದೀವಿ ಅಂತ, ಸರ್ ನಾನು ಇದೆ ಬೇರೆ ಏನು ಕೆಲಸ ಇಲ್ಲ ಅದಕ್ಕೆ ಹಾಡಾಡ್ತಾ ಇದ್ದೀನಿ ಅಂದೆ. ಬೇರೆ ಏನು ಓದಿದೆಯಾ? ನಂದು BSc ಆಗಿದೆ ಅಂತ ಹೇಳಿದೆ. ಹೌದಾ, ವರ್ಕ್ ಮಾಡೋಕ್ಕೆ ಇಷ್ಟ ಇದೆಯಾ? ಹಾಂ ಇದೆ, ಖಂಡಿತ ಕೆಲಸಕ್ಕಂತಲೇ ಬಂದಿದ್ವಿ ಊರಿಗೆ, ಇದು ಏನೋ ಸೈಡ್ ಅಂದ್ಕೊಂಡಿದ್ವಿ. ನಾನು ಕೆಲಸ ಮಾಡಿ ನಾಳೆನೇ ಬಾ, ನಿನಗೆ ಕೆಲಸ ಕೊಡ್ತೀನಿ ಅಂದರೆ ವೆರಿ ನೆಕ್ಸ್ಟ್ ಡೇನೇ ನನಗೆ ಕೆಲಸ ಕೊಡ್ತೀನಿ. ಅಪಾಯಿಂಟ್ಮೆಂಟ್ ಆರ್ಡರ್ ಫಿಕ್ಸ್. ಲ್ಯಾಬ್ ಕೆಮಿಸ್ಟ್, ಲ್ಯಾಬ್ ಕೆಮಿಸ್ಟ್, ಲ್ಯಾಬ್ ಟೆಕ್ನಿಷಿಯನ್. ನಾಟ್ ಟೆಕ್ನಿಷಿಯನ್, ಐ ಆಮ್ ದ ಲ್ಯಾಬ್ ಕೆಮಿಸ್ಟ್. ಐ ಹ್ಯಾವ್ ಟು ಚೆಕ್ ಎವ್ರಿಥಿಂಗ್. ಅದು ಏನೇನು ಇದಿದೆ, ಕಾಂಬಿನೇಷನ್ಸ್ ಇದೆ, ವಿಸ್ಕಿ ವೋಡ್ಕ ಅವ್ರ ಹತ್ರ ಏನೇನಿದೆಲ್ಲ, ಬಿಯರ್ ಗಿಯರ್ದು ಪ್ರತಿಯೊಂದು ಎಲ್ಲ ನಾನೇ ಚೆಕ್ ಮಾಡಿ ಕಾಂಬಿನೇಷನ್ ಎಲ್ಲ ಚೆಕ್ ಮಾಡ್ಬೇಕು. ಅವ್ರಿಗೆ ಕೊಟ್ಟಿರ್ತಾರೆ ಅದ್ರ ಪ್ರಕಾರ. ಯಾಕಂದ್ರೆ ನಾನು ಸೈನ್ಸ್ ಗ್ರಾಜ್ಯುಯೇಟ್, ಕೆಮಿಸ್ಟ್ರಿ ಆ್ಯಂಡ್ ಜುವಾಲಜಿ ಸ್ಟೂಡೆಂಟ್. ಹಾಗಾಗಿ ಅಲ್ಲಿಂದ ಏನಾಯಿತು ಅಂದರೆ ಒಂದು 15 ದಿವಸ ಅಥವಾ ಇಲ್ಲ ಒಂದು ವರ್ಷ ಹೋದೆ. ಆಮೇಲೆ ಅಷ್ಟರಲ್ಲಿ ನಾವು ಇಲ್ಲಿ ಟಾಕ್ ಆಫ್ ದ ಟೌನ್ ಎಲ್ಲ ಹಾಡೋದು. ಅವಾಗೆಲ್ಲ ಹೋಟ್ಲಲ್ಲಿ ಹಾಡೋದು. ಗಾಂಧಿನಗರ ಅಲ್ಲಿ ಸಿಕ್ತು. ಮೊದಲಿಗೆ ಮೋಹನ್ ಹಾಡ್ತಿದ್ದಾನೆ, ಅಲ್ಲಿ ಅಲ್ಲಿ ಮಾಡಿದ್ವಿ. ಮೋಹನ್ ಅಲ್ಲಿ ಕಂಟಿನ್ಯೂ ಆದರು. ನನಗೆ ಬೇರೆ ಜಾಗ ಬೇಕಾಯ್ತಲ್ಲ. ಸೊ ಟಾಕ್ ಆಫ್ ದ ಟೌನು ಅವೆಲ್ಲ ಕ್ಯಾಬ್ರೆ ಹೋಟ್ಲು, ಕ್ಯಾಬ್ರೆ ಲೈವ್ ಬ್ಯಾಂಡ್ ಥರ ಅವಾಗ. ಜನ ಎಲ್ಲ ಏನು ಮಾಡೋದಂದರೆ ಸುಮ್ಮನೆ ಕ್ಯಾಬ್ರೆ ನೋಡೋಕೆ ಬರೋರು. ನಾವು ಸಿಕ್ಕರೆ ಕೇಳೋದು, ಏನಪ್ಪ ನಾನು ಹೋಟ್ಲಿಗೆ ಬರೋದೇ ನಿನ್ನ ಹಾಡು ಕೇಳೋಕ್ಕೆ. ಹೌದಾ, ಹ್ಞೂ ಅನ್ನೋದು ನೋಡೋಕ್ಕೆ. ಆದರೂ ಎಂಥ ಮಜಾ ಅಂತಂದರೆ ಸಖತ್. ಒಂದ್ಸಲ ನಮ್ಮ ಕಡೆ ಭಾಷೆದಲ್ಲಿ ಒಂದು ಇದೆ, ಅದೇನಂದರೆ ಅವರು ಡ್ಯಾನ್ಸ್ ನೋಡೋಕ್ಕಂತ ಬರೋರು. ಡ್ಯಾನ್ಸ್ ಅಪ್ಪ ಅವ್ರೇನು ಗಿರಾಕಿ ಬರಲಿ ಬಂದಮೇಲೆ ಆಮೇಲೆ ಸ್ಟಾರ್ಟ್ ಮಾಡ್ಬೇಕಲ್ಲ, ಅಲ್ಲಿವರೆಗೆ ನಾವು ಹಾಡಾಡಬೇಕು. ಒಂದು 145 ಮಿನಿಟ್ಸ್ ನಮ್ಮದೇ ಕಚೇರಿ. ಈಗಲೂ ಯಾರೋ ಮಿನಿಸ್ಟರ್ ಬರೋಕ್ಕೆ ಮುಂಚೆ ಇರ್ತಾರಲ್ಲ, ಹಂಗೆ ಸೇಮ್ ಅದೇ ಥರನೇ ಕಸ್ಟಮರ್ ಬರೋರು ಆಡ್ತಾ ಇರಬೇಕು. ಅವ್ರ ಕಸ್ಟಮರ್ ಫುಲ್ ಆಯ್ತಾ ಸೀಟ್ಸ್ ಎಲ್ಲ, ಆವಾಗ ಕ್ಯಾಬ್ರೆ ಡ್ಯಾನ್ಸು ಬರೋಕ್ಕೆ ಹೇಳ. ಅದಕ್ಕೆ ನಮ್ಮ ಕಡೆಯವ್ರೊಬ್ಬರು ಬಂದಿದ್ರು, ಒಂದು 3-4 ಜನ. ಅವ್ರಿಗೆ ನೋಡಿ ಸಾಕಾಗ್ಬಿಟ್ಟಿದ್ದು. ಇಲ್ಲಿ ಬೆಂಗಳೂರವರು ಹಾಡು ಕೇಳಿ ಎಂಜಾಯ್ ಮಾಡ್ತಿದ್ರು, ಇವ್ರಿಗೆ ಕ್ಯಾಮ್ರಾ ನೋಡಬೇಕು ಫಸ್ಟು. ಹಂಗಾಗಿ ತಮ್ಮ ನೀ ಭಾಳ ಚಲೋ ಹಾಡ್ತಿ, ಆದ್ರೆ ಆಯಿತು ನೋಡಪ್ಪ, ಇನ್ನು ಗಂಡಸರೆಲ್ಲ ಹೋಗ್ಲಿ ಹೆಂಗಸರಿಗೆ ಬರೋಕ್ಕೆ ಹೇಳೋರು. ಹೆಂಗಸರು ಬರೋಕ್ಕೆ ಹೇಳಿ, ಸಾಕು ಭಾಳ ಚಲೋ ಆಡ್ತಿ ಬಿಡಪ್ಪ ತಮ್ಮನಿ, ಆ ಕಡೆ ಹೋಗ, ಸಾಕು ನಿಂದು, ನಾವು ಮುಂದಿನ ಹೆಣ್ಮಕ್ಳಿಗೆ ಬರೋಕ್ಕೆ ಹೇಳಪ್ಪ ಅಂತ. ಎಷ್ಟು ಏಜ್ ಅವ್ರಿಗೆ ಇತ್ತು ಅವಾಗ? ಐ ಥಿಂಕ್ 40-50 ಎಲ್ಲ. ಅವಾಗೆಲ್ಲ ನಮ್ಮ ಉತ್ತರ ಕರ್ನಾಟಕದಿಂದ ಇಲ್ಲಿ ರಾಮಕೃಷ್ಣ ಲಾಜಲ್ಲಿ ಇಳಿಯೋದು, ಬೆಳಿಗ್ಗೆ ವಿಧಾನಸೌಧ ಕೆಲಸ ಮುಗಿಸೋದು, ಸಾಯಂಕಾಲ ಆದರೆ ಯಾವ್ದಾರ ಲೈವ್ ಬ್ಯಾಂಡು, ಕ್ಯಾಬ್ರೆ ಹೋಟ್ಲು. ಅವಾಗ ಕ್ಯಾಬ್ರೆ ಇತ್ತು, ಈಗ ಲೈವ್ ಬ್ಯಾಂಡ್ ಥರ ಬೇರೆ ಥರ ಆಗಿದೆ. ಅದೇ ಟೈಮ್ನಲ್ಲಿ ಒಂದು ಸಲ ರಜನಿಕಾಂತ್ ಬರ್ತಿದ್ರು ಅಲ್ಲಿ ನನ್ನ ಹಾಡು ಕೇಳಕ್ಕೆ. ಎಸ್, ರಜನಿಕಾಂತ್ ಈಸ್ ಮೈ ಫ್ಯಾನ್. ಆಫ್ಟರ್ವರ್ಡ್ಸ್ ಐ ಬಿಕಮ್ ಹಿಸ್ ಫ್ಯಾನ್. ದಟ್ ಈಸ್ ಡಿಫರೆಂಟ್. ಇದು ಪಾರ್ ಇದು ಎಪ್ಪಡಿ ಇರ್ಕಂದಂಗೆ ಹೋಟ್ಲಲ್ಲಿ ಮೊದ್ಲಿಗೆ ಒಂದ್ಸಲ ಯಾರು ಸೊಗಡ ಬಂದಿದ್ರು. ಅವಾಗ ಸಹೋದರ ಸವಾಲ್ ಶೂಟಿಂಗ್ ನಡೀತಾ ಇತ್ತು. ಅದಕ್ಕೆ ಅಲ್ಲೇ ಪಕ್ಕದಲ್ಲಿ ಇದೆ ಮೋತಿಮಾಲ್ ಅಂತ ಒಂದು ಹೋಟ್ಲು. ಮೋತಿಮಾಲ್ ಎದುರುಗಡೆ, ಹೌದು, ಈ ಕಡೆನೇ ನಮ್ಮದು ತಾಜ್ ಮಹಲ್ ಅಂದರೆ ಟಾಕ್ ಆಫ್ ದ ಟೌನ್ ಹೋಟ್ಲು. ಬರೋರು ಬಂದು ಒಂದ್ಸಲ ಕೇಳ್ಬಿಟ್ಟು ಸಾಂಗ್ ಗುರುರಾಜ್, ಐ ಲೈಕ್ ಯುವರ್ ಸ್ಟೆಪ್ಸ್, ಐ ಲೈಕ್ ಯುವರ್ ಸಾಂಗ್ಸ್.
ಅಂತ ಹೇಳಿದ್ರು. ಥ್ಯಾಂಕ್ ಯು ಅಂತ. ಆಮೇಲೆ ನಮ್ಮ ಇವರು ಅವಾಗಿನ್ನೂ ತಮಿಳಲ್ಲೇ, ಕನ್ನಡದಲ್ಲಿ ಅಷ್ಟು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ತಮಿಳಲ್ಲಿ ಅವರ್ಗಳನ್ನ ಯಾವುದೋ ಒಂದು ಪಿಕ್ಚರ್ ಮಾಡಿದ್ವಿ, ಕನ್ನಡಿ ಹಿಂಗೆ ಹಾಕ್ಕೊಳ್ಳೋದು. ಅವ್ನು ನಮ್ಮ ವೇಟ್ರ್ ಬಂದು ಹೇಳ್ದ, ಸರ್ ಅವರು ಹಿಂಗೆ ಕನ್ನಡಿ ಪೌಡ್ರಂಗೆ ಬಾರ ಸೂಪರ್ ಪಂಡ್ರ ಸಾರ್ ಅವರು ಅಂತಂದು. ಓ ಕರೆಕ್ಟ್ ನಾನು ಹೆಸರಿಗೆ ಇವ್ರದ್ದು ಪುಟಾಣ ಕಣಗಾಲ್ ಪಿಕ್ಚರಲ್ಲಿ ಮಾಡಿದ್ದು ನೋಡಿದ್ದೀನಿ, ನಂಗೆ ಇಷ್ಟ ಆಗಿದ್ದು ಅದಾದ. ಆಮೇಲೆ ನೆಕ್ಸ್ಟ್ ಒಂದು 3-4 ದಿವಸ ಆದಮೇಲೆ ಮತ್ತೆ ಬರೋದು. ಅವಾಗ ಎಂಟ್ರೆನ್ಸ್ ಫೀಸ್ 5 rupees. ಅದಕ್ಕೆ 5 ರೂಪಾಯಿ. ಇವತ್ತು ಎಷ್ಟು? 100 ರೂಪಾಯಿ ತರ ಅಥವಾ 500 ರೂಪಾಯಿ ತರ? ಈಗ 500 ರೂಪಾಯಿ ಆಗಿರ್ಬೇಕು. 500 ರೂಪಾಯಿ ಲೆಕ್ಕ. 5 ರೂಪಾಯಿ. ಅವರು ಬಂದ್ಬಿಟ್ಟು ಅಲ್ಲೇ ಹೊರಗಡೆ ಇರೋರು, ಸ್ವಲ್ಪ ಅದೇ ಸ್ಟೈಲು. ಅದೇ ಸ್ಟೈಲು, ಸ್ವಲ್ಪ ಮುಟ್ಕೊಂಡು ಬರೋರು. 5 ರೂಪಾಯಿ ಕೊಡೋಕೆ ಮನಸ್ಸಿಲ್ಲ ಅವ್ರಿಗೆ ಅವಾಗ, ನ್ಯಾಚುರಲ್ ಅಲ್ವಾ. ಅದಕ್ಕೆ ಅವರು ವೇಟ್ರ್ ಹತ್ರ ಹೇಳೋರು, ಗುರುರಾಜ್ ನೋಡ್ಬೇಕು ನಾನು ಅಂತ ಹೇಳಿದ್ರೆ ಅವ್ರು ಬಂದು, ಸರ್ ಇವ್ರು ರಜನಿ ಅವ್ರು ಒಂದಿರ್ಕಾರೆ ಏನ ಪಣ್ಣು ಕೆಲಸ ಮಾಡಪ್ಪ, ಹಿಂದೆ ನಮ್ಮೊಂದು ಆರ್ಟಿಸ್ಟ್ ಗೇಟ್ ಇರುತ್ತೆ, ಆರ್ಟಿಸ್ಟು ಕ್ಯಾಬಿನೆಟ್ ಅವರು ಸಿಂಗರ್ ಬಂದು ಹೋಗೋಕ್ಕೆ, ಅದು ಓಪನ್ ಇದೆಲ್ಲ, ಇದು ಕಸ್ಟಮರಿಗೆ ಮಾತ್ರ. ಸೊ ಅಲ್ಲಿಂದ ಕರ್ಕೊಂಬಂದು ಒಳಗೆ ಕೂಡಿಸ್ತಿದ್ವಿ ನಾವು. ನೋ ಟಿಕೆಟ್ ಆ್ಯಂಡ್ ಸಿಂಪ್ಲಿ ಎಂಜಾಯ್ ಮಾಡಿ ಹೋಗೋರು ಅಷ್ಟೇ. ರಜನಿ ಸರ್ಗೆ ಎಂಟ್ರೆನ್ಸ್ ಫೀಸ್ ಕೊಡಕ್ಕೆ ಆಗದಿರೋ ಬಿಡಿಸಿರೋರು ನೀವು? ಎಸ್, ಡೆಫಿನೆಟ್ಲಿ. ಚುಮ್ಮಾ ಅದರದಿಲ್ಲ ಇದೆಲ್ಲ ಅವಾಗಿಂದು ಆ ಟೈಮ್ನಲ್ಲಿರೋ ಇದು. ಅವಾಗಲೇ ನನಗೆ ಜಾಸ್ತಿ ಹೇಳಿದ್ನಲ್ಲ, ಕೋಡೆಸಲ್ಲಿ ಕೊಟ್ಟಿದ್ರು, ಅಲ್ಲಿ ಕೋಣನಕುಂಟೆ ಕ್ರಾಸ್ ಅಲ್ಲಿ ಕೋಡೆಸ್ ಅಲ್ಲಿ ವರ್ಕ್ ಮಾಡ್ತಿದ್ದೆ, ಲ್ಯಾಬ್ ಕೆಮಿಸ್ಟ್ ಅಂತ. ರಾತ್ರಿ ಎಲ್ಲ ಇಲ್ಲಿ ಹಾಡೋದು. ಆ ಟೈಮ್ನಲ್ಲಿ ಬಸ್ಸುಗಳು ಜಾಸ್ತಿ ಇರ್ತಿದ್ದಿಲ್ಲ, ಆಟೋಕ್ಕೆ ಜಾಸ್ತಿ ಕೊಡೋ ದುಡ್ಡು ನಮ್ಮ ಹತ್ರ ಇರ್ತಿದ್ದಿಲ್ಲ, ಹಳ್ಳಿಗಳ ಥರ ಅದು. ನಾನು ಇಲ್ಲಿಂದ ಟಾಕ್ ಆಫ್ ದಿ ಟೌನ್ ಅಂದರೆ ಗಾಂಧಿನಗರದಿಂದ ಆಡುಗೋಡಿಯವರೆಗೆ ನಡ್ಕೊಂಡು ಹೋಗಿ, ಆಡುಗೋಡಿ ಅಲ್ಲಿ ನನ್ನ ಫ್ರೆಂಡ್ ಇದ್ದ ರೂಮ್. ಅಂದರೆ ನಾನು ಪಾಪ ಅವ್ರ ಫ್ಯಾಮಿಲಿ ಇತ್ತು, ನನಗೆ ಮಲ್ಕೊಳ್ಳೋ ಸ್ವಲ್ಪ ಜಾಗ ಕೊಟ್ಟಿದ್ದ, ನಿನ್ಗೆ ಬೇರೆ ಕೆಲಸ ಸಿಗೋವರೆಗೆ ಇರು ಅಂತ. ಬ್ಯಾಚುಲರ್ ಲೈಫ್ ಹೌದು. ಅವು ಪಾಪ ಒಂದು ಸಣ್ಣ ಮಗು ಇತ್ತು. ನಾ ಬಂದು ರಾತ್ರಿ 1 ಗಂಟೆ ಪಟ್ ಬಂದ್ಕೊಂಡು ಆ ಮಗು ಎದ್ಬಿಟ್ಟು ಸಿಟ್ಟು ಬರೋದು. ಅವ್ರು ಹೇಳ್ತಿದ್ರಿ, ರಾತ್ರಿ 1 ಗಂಟೆಗೆ ಬರೋದು ಬೇಡ, ಅವರು ಹಾಸಿಗೆ ಹೊರಗಡೆ ಇಟ್ಬಿಡೋದು, ಅಲ್ಲೇ ಹೊರಗಡೆ ಇಡ್ತಿದ್ರು. ಬಂದ್ಬಿಟ್ಟು ಅಲ್ಲೇ ಮಲ್ಕೊಂಡು ಬೆಳಿಗ್ಗೆ 6:30-7 ಗಂಟೆಗೆ ಕೋಡೆಸ್ ಫ್ಯಾಕ್ಟ್ರಿಗೆ ಹೋಗ್ಬೇಕಲ್ಲ. ಕೆಮಿಸ್ಟು? ಕೆಮಿಸ್ಟು. ನೈಟ್ ಸಿಂಗರು ಅಲ್ಲಿ ಕೆಮಿಸ್ಟು. ಅದು ಏನಂತಂದರೆ ರಾತ್ರಿ ನಿದ್ದೆ ಎಲ್ಲ ಗಡ್ಬಡದಲ್ಲಿ ಕೂದಲಿಗೆಲ್ಲ ಅವ್ರು ನೋಡೋರು, ಏನಪ್ಪ ನೀನು ಹಿಂಗೆ ಬರ್ತೀಯಾ, ಹಿಂಗೆ ಬಂದರೆ ಹೆಂಗೆ ಇಲ್ಲಿ ಅಂತ. ಒಂಥರ ಹಿಂಗೆ ಬೇಕಂಗೆ ಹೋಗ್ಬಿಡೋದು. ಯಾಕಂದರೆ ಇಲ್ಲಿಂದ ಎದ್ದು ನಡ್ಕೊಂಡು ಹೋಗಿ ಒಂದು ಬಸ್ ಮಿಸ್ ಆದರೆ ಬೇರೆ ಬಸ್ಗಳೇ ಇರ್ತಿದ್ದಿಲ್ಲ. ಆ ಬಸ್ ಒಳಗಡೆ ಹೋಗ್ತಿದ್ವಿ. ಕೊನೆಗೆ ಅವ್ರು ಹೇಳಿದ್ರು, ನಿನಗೆ ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದೆ, ನೀವು ಬೇಕಾದ್ರೆ ಬರೆದಿದ್ರು ಪರವಾಗಿಲ್ಲ ಅಂತಂದ್ರು. ಆಯಿತು ಸರ್ ಅಂತೀನಿ. ಅಲ್ಲಿಂದ ಕೆಲಸ ಬಿಟ್ಟು ಆಮೇಲೆ ಇದರಲ್ಲೇ ಫುಲ್ ಬಂದ್ಬಿಟ್ರು. ಗ್ರೇಟ್, ವೆರಿ ನೈಸ್. ಇವಾಗ ಮುಂಚೆ ಇದೆಲ್ಲ ನಾವು ರಿಹರ್ಸಲ್ಗೆಲ್ಲ ಯೂಸ್ ಮಾಡ್ತಾಯಿದ್ವಿ, ಈಗೆಲ್ಲ ಬಾಡಿಗೆ ಕೊಟ್ಬಿಟ್ಟಿದ್ವಿ. ಕೆಳಗಡೆದೆಲ್ಲ? ಕೆಳಗಡೆದೆಲ್ಲ. ಏನು ಸೈಟ್ ಮೆಜರ್ಮೆಂಟ್ ಸರ್ ಇದು 30-40. ಇದೊಂದು ಅದೇ ಆಡಿಯೋ ರೆಕಾರ್ಡಿಂಗಿಗೆ ಮತ್ತು ವೀಡಿಯೋಗೆ ಮಾತ್ರ ಇಟ್ಕೊಂಡಿದ್ದೀನಿ, ಉಳಿದೆಲ್ಲ ಬಾಡಿಗೆ. ಇದು ಸ್ವಲ್ಪ ಆಡಿಯೋ ಕಡಿಮೆ ಆಯಿತಾ? ಆಡಿಯೋ, ಯಾಕಂದರೆ ಎಲ್ಲ ಸಿಸ್ಟಮ್ ಈಸಿಯಾಗಿ ಈ ಮೊಬೈಲ್ ಲೆವೆಲ್ಗೆ ಬಂದುಬಿಟ್ಟಿದಲ್ಲ, ಹಾಗಾಗಿ ಅವರವರೇ ಮಾಡ್ಕೊಳ್ತಾರೆ. ಓಕೆ. ಕೆಲವೊಂದು ತುಂಬ ಕಾಂಪ್ಲಿಕೇಟೆಡ್ ಇರೋಂಥದ್ದು ಇದ್ದರೆ ಮಾತ್ರ. ಅದು ಹೋಗಿದೆ ಬನ್ನಿ ಅವ್ರ ಸ್ಟುಡಿಯೋ. ಇದು ಗ್ರೀನ್ ಮ್ಯಾಟ್ ಥರ ಮಾಡ್ಕೊಂಡಿದ್ದೀನಿ. ಯಾವಾಗಾರ ಯಾರ ಬಂದು ಆಡ್ತೀನಿ ಅಂದರೆ ಮಾಡ್ರಪ್ಪ ಇಲ್ಲಿ ಮಾಡ್ಕೊಳ್ಳಿ, ಹಿಂದ್ಗಡೆ ಹಾಕೊಳ್ಳಿ, ತಾಜ್ ಮಹಲ್ ಹಾಕೊಳ್ಳಿ, ಕ್ಯಾಲಿಫೋರ್ನಿಯಾ ಹಾಕೊಳ್ಳಿ. ಹೌದು. ಓಕೆ. ಅಲ್ಲೂ ಸ್ಟೇಜ್ ಥರ ಮಾಡಿದ್ದೀನಿ. ಬೇಕಾದಾಗ ಸ್ಟೇಜ್, ಬೇಡ ಅಂದರೆ ಆ ಕರ್ಟನ್ ತೆಗೆದುಬಿಟ್ರೆ ವೈಟ್ ಕರ್ಟನ್ ಇದೆ, ಪ್ರೊಜೆಕ್ಷನ್ ಕೂಡ ಮಾಡ್ತೀನಿ. ಸೂಪರ್. ಆ ಥರ. ಸೊ ಒಂದು ಆಡಿಯೋ ವಿಡಿಯೋ ಪ್ರೊಡಕ್ಷನ್ ಅಂದರೆ ಒಂದು ಹಾಡುಗಾರಿಕೆ ಮತ್ತು ಅದು ಸಂಬಂಧಪಟ್ಟ ವಿಡಿಯೋ ಮಾಡೋಕ್ಕೆ ಏನಾದರೂ ನಿಮಗೆ ಅವಶ್ಯಕತೆ ಇದ್ದರೆ, ಆ್ಯಂಡ್ ನೀವು ಒಬ್ಬ ಪ್ರೊಫೆಷ್ನಲ್, ದಿ ಬೆಸ್ಟ್ ಪ್ರೊಫೆಷ್ನಲ್ ಅಟ್ ಬೆಸ್ಟ್ ರೇಟು, ಅಂದರೆ ರೀಸನಬಲ್ ಕಾಸ್ಟಲ್ಲಿ ನೋಡ್ತಿದ್ರೆ ಇಡೀ ಕರ್ನಾಟಕದಲ್ಲಿ ನನಗನ್ಸೋದು ದಿ ಬೆಸ್ಟ್ ಪ್ಲೇಸು ಸೌಂಡ್ ಆಫ್ ಮ್ಯೂಸಿಕ್ನ ಗುರುವರ ಈ ಸ್ಟುಡಿಯೋ. ಎಸ್. ಯಕ ಚತುರ್ ನಾರ್ ಬಡಿ ಹೋಶಿಯಾರ್, ಯಕ ಚತುರ್ ನಾರ್. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.